ಚಿಕಿತ್ಸೆ ಪುನರ್ವಸತಿಗಾಗಿ 24x7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್. ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24x7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ. ಶಿವಾಚಾರ್ಯ ಸ್ವಾಮಿಗಳಿಗೆ ಜಯವಾಗಲಿ. ಶ್ರೀ 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 ರೇಣುಕಾ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ, ಶ್ರೀ 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 ರೇಣುಕಾ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ, ಮಾನವ ಧರ್ಮಕ್ಕೆ ಜಯವಾಗಲಿ. ವಿಶ್ವದಿಂದಲೇ ಧರ್ಮದಿಂದಲೇ ಶಾಂತಿ. ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಶೇಖರ್ ಪಾಟೀಲ್ ನೆರವೇರಿಸಿಕೊಡ್ತಾರೆ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿರುವುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರ್ಥನೆ. ಆರಂಭ ಮಾಡುವೆನು ಗುರು ಪೂಜೆಗೆಂದು, ಆರಂಭ ಮಾಡುವೆನು ಗುರು ಪೂಜೆಗೆಂದು, ವ್ಯವಹಾರವ ಮಾಡುವೆನು ವ್ಯವಹಾರವ ಮಾಡುವೆನು, ಲಿಂಗಾರ್ಚನೆಗೆಂದು ಆರಂಭ ಮಾಡುವೆನು ಗುರು ಪೂಜೆಗೆಂದು, ಪರಸೇವೆಯ ಮಾಡುವೆನು ಜಂಗಮದ ಸೋಹಕ್ಕೆಂದು, ಪರಸೇವೆಯ ಮಾಡುವೆನು ಜಂಗಮದ ಸೋಹಕ್ಕೆಂದು, ನಾನವ ಕರ್ಮಗಳ ಮಾಡಿದೆನೆ ಅಯ್ಯ, ನಾನವ ಕರ್ಮಗಳ ಮಾಡಿದೆನೆ ಅಯ್ಯ, ಆ ಕರ್ಮ ಫಲ ಭೋಗವ ನೀ ಕೊಡುವೆಂಬುದ ಬಲ್ಲೆ, ಆರಂಭ ಮಾಡುವೆನು ಗುರು ಪೂಜೆಗೆಂದು, ಆರಂಭ ಮಾಡುವೆನು ಗುರು ಪೂಜೆಗೆಂದು, ನೀ ಕೊಟ್ಟ ದ್ರವ್ಯವ ನಿಮಗೆ ಕೊಡನಲ್ಲದೆ, ನೀ ಕೊಟ್ಟ ದ್ರವ್ಯವ ನಿಮಗೆ ಕೊಡನಲ್ಲದೆ, ಮತ್ತೊಂದಕ್ಕೆ ಮಾಡೇನು ನಿಮ್ಮ ಸ್ವಾಮಿಗೆ ಸಲ್ಲಿಸುವೆನು ನಿಮ್ಮಾಣೆ, ನಿಮ್ಮ ಸ್ವಾಮಿಗೆ ಸಲ್ಲಿಸುವೆನು ನಿಮ್ಮಾಣೆ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಆರಂಭ ಮಾಡುವೆನು ಗುರು ಪೂಜೆಗೆಂದು, ವ್ಯವಹಾರವ ಮಾಡುವೆನು ವ್ಯವಹಾರವ ಮಾಡುವೆನು, ಲಿಂಗಾರ್ಚನೆಗೆಂದು ಆರಂಭ ಮಾಡುವೆನು ಗುರು ಪೂಜೆಗೆಂದು.
ಸರ್ವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈಗ ವೇದಿಕೆಗೆ ಆಹ್ವಾನಿಸುವಂತಹ ಕಾರ್ಯಕ್ರಮ. ಮೊದಲನೇದಾಗಿ ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮ ರೇಣುಕಾ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು, ಬೇರಗುಂಡಿ, ಬೃಹನ್ಮಠ, ಮಾಚಗೊಂಡನಹಳ್ಳಿ, ಚಿಕ್ಕಮಗಳೂರು ತಾಲೂಕು ಇವರಿಗೆ ಕಾರ್ಯಕ್ರಮವಾಗಿ ಪೂರಕವಾದಂತಹ ಸ್ವಾಗತವನ್ನ ಕೋರ್ತಾರೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ BS ಓಂಕಾರ್ ಅವರು, ಅಧ್ಯಕ್ಷರು, ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ತಾಲೂಕು ಘಟಕ ಮೂಡಿಗೆರೆ, ಇವರನ್ನ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ HM ಲೋಕೇಶ್ ಅವರು, ಅಧ್ಯಕ್ಷರು, ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ಚಿಕ್ಕಮಗಳೂರು ಜಿಲ್ಲೆ, ಅವರನ್ನು ಕೂಡ ವೇದಿಕೆಗೆ ಪೂರಕವಾಗಿ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಹಾಗೆ ಮಹಿಳಾ ಘಟಕದ ಲೀಲಾ ಮಹೇಶ್ ಕಾರ್ಯದರ್ಶಿ ಅವರು, ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ರಾಜ್ಯ ಮಹಿಳಾ ಘಟಕ ಬೆಂಗಳೂರು, ಇವರನ್ನೂ ಕೂಡ ವೇದಿಕೆಗೆ ಪೂರಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ. ಹಾಗೆ ಯುವ ಘಟಕದ ಶ್ರೀಮತಿ ವನಮಾಲಾ ಮೃತ್ಯುಂಜಯ, ಅಧ್ಯಕ್ಷರು, ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ಮಹಿಳಾ ಘಟಕ ಚಿಕ್ಕಮಗಳೂರು, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ಶ್ರೀ ಬಸವರಾಜು ಬಿ ಗೌರವ, ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೂಡಿಗೆರೆ, ಇವರನ್ನು ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ಶ್ರೀಮತಿ ಲೀಲಾ ಜಿತೇಂದ್ರ, ಗೌರವ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಮೂಡಿಗೆರೆ, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ MR ಪೂರ್ಣೇಶ್ ಮೂರ್ತಿ, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಹಾಗೆ ನೂತನ್ ಕುಮಾರ್, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಹಾಗೆ ಶ್ರೀ ಮಹಾಂತ ಶ್ರೀ ಅಜಯ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಯಿತು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಶ್ರೀಮತಿ ರಾಜಲಕ್ಷ್ಮಿ ಕಾಂತರಾಜ್, ಹಂಗಾಮಿ ಅಧ್ಯಕ್ಷರು, ಅಖಿಲ ಭಾರತ ನಿಯೋಜಿತ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಮೂಡಿಗೆರೆ ಮಹಿಳಾ ಘಟಕ, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನೀಡ್ತಾ ಇದ್ದೀವಿ. ಹಾಗೆ MP ಆದರ್ಶ್, ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ಘಟಕ ಮೂಡಿಗೆರೆ, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಶ್ರೀ ರೇವಣಸಿದ್ದಪ್ಪ, ಜಿಲ್ಲಾ ಖಜಾಂಚಿ, ಚಿಕ್ಕಮಗಳೂರು, ಇವರನ್ನು ಕೂಡ ವೇದಿಕೆಗೆ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಮತ್ತು ಡಾಕ್ಟರ್ ಮೋಹನ್ ರಾಜಣ್ಣ, ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ನಿರ್ದೇಶಕರು, ಇವರನ್ನು ಕೂಡ ವೇದಿಕೆಗೆ ಸ್ವಾಗತವನ್ನ ನೀಡ್ತಾ ಇದ್ದೀವಿ.
ಮತ್ತು ಶ್ರೀಮತಿ ಸುಶೀಲಾ ಶೇಖರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಮತ್ತು ಶಾಲಿನಿ ಅನಿಲ್ ಕುಮಾರ್ ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಚಿಕ್ಕಮಗಳೂರು ಇವರನ್ನು ಕೂಡ ವೇದಿಕೆಗೆ ಗೌರವಿತವಾಗಿ ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ಆರಾಧ್ಯ ಚಿಕ್ಕಮಗಳೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ. ಮತ್ತು ಸಿದ್ದೇಗೌಡ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಜಿಲ್ಲಾ ಕಮಿಟಿ ಸದಸ್ಯರು ಆರಾಧ್ಯ ಮತ್ತು ಸಿದ್ದೇಗೌಡ ಜಿಲ್ಲಾ ಕಮಿಟಿ ಸದಸ್ಯರು. ವೇದಿಕೆಗೆ ಆಗಮಿಸಿದಂತಹ ಎಲ್ಲಾ ಗಣ್ಯರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡುತ್ತಾ, ದೇವರೆಂದರೆ ಗುಡಿಯೊಳಗಿನ ಮೂರ್ತಿ ಅಲ್ಲ, ಮನುಷ್ಯ ಹೃದಯದಲ್ಲಿರುವಂತಹ ಪ್ರೀತಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ಲಿಕ್ಕೆ ಡಾಕ್ಟರ್ ಮೋಹನ್ ರಾಜಣ್ಣ ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನವನ್ನ ನೀಡ್ತಾರೆ. Jobs are available. Come to work. Place Bangalore. Wanted to for caretaker job in Bangalore. Food and accommodations are free. Contact WhatsApp number 973 156 8780. ಕೆಲಸ ಖಾಲಿ ಇದೆ. ಇಲ್ಲಿ ಕೇರ್ ಟೇಕರ್ ಕೆಲಸಕ್ಕೆ ಮಹಿಳೆಯರು, ಹುಡುಗಿಯರು ಬೇಕಾಗಿದ್ದಾರೆ. ಊಟ, ವಸತಿ ಉಚಿತ. ಸಂಪರ್ಕಿಸಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ 731 568 780. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರೆಸಿಡೆಂಟು, ಎಲ್ಲ ಮಾತೆಯರಿಗೆ ಮತ್ತು ನಮ್ಮ ಸಮಸ್ತ ಎಲ್ಲ ಮೂಡಿಗೆರೆಯ ವೀರಶೈವ ಮಹಾಸಭಾದ ಎಲ್ಲರಿಗೂ ಸಹ ಭಕ್ತಿಯಿಂದ ಈ ಡಾಕ್ಟರ್ ಮೋಹನ್ ರಾಜಣ್ಣ ಮಾಡುವ ನಮಸ್ಕಾರಗಳು. ಆದ್ಮೇಲೆ ನಿನ್ನೆಯಿಂದಲೂ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೂಡಿಗೆರೆ ತಾಲೂಕು ಘಟಕದ ವತಿಯಿಂದ ನಮ್ಮ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಮತ್ತು ಶ್ರೀ ಚೌಡೇಶ್ವರಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಮತ್ತು ಮಹಿಳಾ ಘಟಕ ಮತ್ತು ಯುವ ಘಟಕವನ್ನ ಅಧಿಕಾರ ಜವಾಬ್ದಾರಿ ಸ್ವೀಕಾರ ಸಮಾರಂಭ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಒಂದು ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮ ಬೇರ್ಗಂಡಿ ಬೃಹನ್ ಮಠದ ಶ್ರೀ 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 ಶಶಸ್ಥಲ ಬ್ರಹ್ಮ ರೇಣುಕಾ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಿಮ್ಮೆಲ್ಲರ ಪರವಾಗಿಯೂ ಸಮಸ್ತ ವೀರಶೈವ ಮಹಾಸಭಾದ ಪ್ರತಿಯೊಬ್ಬರ ಪರವಾಗಿ ಅವರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇದೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಕ್ರಿಯಾಶೀಲ ಅಧ್ಯಕ್ಷರು, ನಮ್ಮ ಸಹೋದರ ಸಮಾನರಾದಂತಹ ಶ್ರೀಯುತ BS ಓಂಕಾರ ಅವರಿಗೆ ಸಹ ತಮ್ಮೆಲ್ಲರ ಪರವಾಗಿಯೂ ಸಮಸ್ತ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಸಮಸ್ತ ನಮ್ಮ ವೀರಶೈವ ಸಮಾಜದ ಬಂಧುಗಳ ಪರವಾಗಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಸಮಿತಿಯ ಧ್ರುವತಾರೆ ಮತ್ತು ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಈ ಜಿಲ್ಲೆಯನ್ನು ಮುನ್ನಡೆಸುವಂತಹ ನಮ್ಮ ಹಿರಿಯರು ಮತ್ತು ಈ ಒಂದು ಸಂಘಟನೆಯಲ್ಲಿ ಒಂದು ಚಾತುರ್ಯತೆಯನ್ನು ವಹಿಸಿರುವಂತಹ ಕಡೂರಿನ ನಮ್ಮ HM ಲೋಕೇಶ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ದಯಮಾಡಿ ನಮ್ಮ ಮಹಿಳಾ ಸದಸ್ಯರುಗಳು ಅವರಿಗೆ ಬೊಕ್ಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತೇನೆ. ಗುಲಾಬಿ ಹೂ ಬೊಕ್ಕೆ.
ಹಾಗೂ ನಮ್ಮ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಈ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ನಮ್ಮ ಸಹೋದರಿ ಶ್ರೀಮತಿ ಲೀಲಾ ಮಹೇಶ್ ಅವರು ಸಹ ಬೆಂಗಳೂರಿನಿಂದ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಮಹಿಳಾ ಪದಗ್ರಹಣ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪುಷ್ಪವನ್ನ ನೀಡಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಚಿಕ್ಕಮಗಳೂರಿನ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ನಮ್ಮ ಮಾತೃಶ್ರೀ ಸಮಾನರಾದಂತ ಶ್ರೀಮತಿ ವನಮಾಲ ಮೃತ್ಯುಂಜಯ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿಯೂ ಸ್ವಾಗತವನ್ನ ಬಯಸುತ್ತೇನೆ. ನಮ್ಮ ಹಿರಿಯರು ಈ ಸುಮಾರು ವರ್ಷಗಳಿಂದ ಮೂಡಿಗೆರೆಯ ಸಮಾಜವನ್ನು ಮುನ್ನಡೆಸುವಂತ ನಮ್ಮ ಗೌರವ ಅಧ್ಯಕ್ಷರು ಶ್ರೀಯುತ ಬಿ ಬಸವರಾಜ್ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಇಲ್ಲಿವರೆಗೂ ಇದ್ದಂತ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ಆದಂತ ನಮ್ಮ ಸಹೋದರಿ ಶ್ರೀಮತಿ ಲೀಲಾ ಜಿತೇಂದ್ರ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಾ ಈ ಪುಷ್ಪವನ್ನು ನೀಡಬೇಕಂತ ಕೇಳಿಕೊಳ್ತೇನೆ. ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಒಬ್ಬ ಒಳ್ಳೆ ಕ್ರಿಯಾಶೀಲ ಸಂಘಟಕ ಮತ್ತು ನಿವೃತ್ತ ಉಪ ತಹಶೀಲ್ದಾರ್ ಆದಂತಹ ಶ್ರೀಯುತ ಎಂ ಆರ್ ಪೂರ್ಣೇಶ್ ಮೂರ್ತಿ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿಯೂ ಸ್ವಾಗತವನ್ನು ಬಯಸುತ್ತಾ ಈ ಪುಷ್ಪವನ್ನು ನೀಡಬೇಕಂತ ಕೇಳಿಕೊಳ್ತೇನೆ. ಮತ್ತು ಇದೇ ಜಿಲ್ಲಾ ಮಹಿಳಾ ಘಟಕದ ಗೌರವಾನ್ವಿತ ಉಪಾಧ್ಯಕ್ಷರುಗಳಾದಂತಹ ಶ್ರೀಮತಿ ಸುಶಾಲಾ ಶೇಖರ್ ಮತ್ತು ಶ್ರೀಮತಿ ಶಾಲಿನಿ ಅನಿಲ್ ಕುಮಾರ್ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಅವರಿಗೂ ಸಹ ಪುಷ್ಪವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತು ನಮ್ಮ ಜಿಲ್ಲಾ ಯುವ ಘಟಕದ ನಿರ್ದೇಶಕರು ಆದಂತಹ ಶ್ರೀಯುತ ನೂತನ್ ಇವರಿಗೂ ಸಹ ಪುಷ್ಪವನ್ನು ನೀಡುವ ಮೂಲಕ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಮಹಾಂತ್ ಮತ್ತು ಶ್ರೀ ಅಜಯ್ ಕಳಸ ಇವರು ಸಹ ವೇದಿಕೆಗೆ ಬರಬೇಕು. ಅವರಿಗೂ ಸಹ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ದಿವಸ ಕಾರ್ಯಕ್ರಮ ನಿಮಗೆಲ್ಲ ತಿಳಿದಿದೆ. ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ, ಅದರ ಕೇಂದ್ರ ಬಿಂದು ನಿಯೋಜಿತ ಅಧ್ಯಕ್ಷರು ಕ್ರಿಯಾಶೀಲ ಮತ್ತು ಸುಸಂಸ್ಕೃತ ಮಹಿಳೆ ಶ್ರೀಮತಿ ರಾಜಲಕ್ಷ್ಮಿ ಕಾಂತರಾಜ್ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಯುವ ಘಟಕದಿಂದ ತುಂಬಾ ವರ್ಷಗಳಿಂದ ಸಹ ಸೇವೆ ಸಲ್ಲಿಸುವಂತ ನಮ್ಮ MC ಆದರ್ಶ್ ಅವರು ಸಹ ವೇದಿಕೆಗೆ ಬರಬೇಕು. ದಯವಿಟ್ಟು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಚಿಕ್ಕಮಗಳೂರಿನಿಂದ ಬಂದಂತ ನಮ್ಮ ಅಧ್ಯಕ್ಷರ ಜೊತೆ ಬಂದಂತ ರಾಜು ಅವರಿಗೂ ಮತ್ತು ಫಂಡಾಂಡಿಸ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಿನ್ನೆಯಿಂದ ಇಲ್ಲಿವರೆಗೂ ಸಹ ನಮ್ಮ ಮಾಂತಿನ ಮಠದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಕ್ಕೆ ನಿನ್ನೆ ಮಧ್ಯಾಹ್ನ ಸುಮಾರು ಒಂದು ವಾರದಿಂದಲೂ ಸಹ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಅವರು ಎಲ್ಲರಿಗೂ ಸಹ ಮತ್ತು ನಿನ್ನೆ ಇವತ್ತು ಬಂದಂತ ಎಲ್ಲ ನಮ್ಮ ತಾಲೂಕಿನ ಮಹತೆಯರಿಗೆ ಮತ್ತು ಎಲ್ಲ ಹಿರಿಯರಂತ ಅವರಿಗೆಲ್ಲರೂ ಸ್ವಾಗತ ಬಯಸ್ತೇನೆ. ದಯವಿಟ್ಟು ಕ್ಷಮಿಸಿ. ನಮ್ಮ ಜಿಲ್ಲಾ ಘಟಕದ ಸದಸ್ಯರು ಆದಂತ ನಮ್ಮ ಶ್ರೀಯುತ ಆರಾಧ್ಯ ಅವರಿಗೂ ಸಹ ತಮ್ಮೆಲ್ಲರಿಗೂ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇನ್ನೋರ್ವ ಅತಿಥಿಗಳು ನಮ್ಮ ಸ್ನೇಹಿತರು ಆದಂತಹ ಶ್ರೀಯುತ ಸಿದ್ದೇಗೌಡರು ಅವರಿಗೂ ಸಹ ನಮ್ಮ ಕಮಿಟಿಯ ಪರವಾಗಿ ಎಲ್ಲರಿಗೂ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಜಿಲ್ಲೆಯ ಟ್ರೆಸರರ್ ಖಜಾಂಚಿ, ನಮ್ಮ ಜಿಲ್ಲಾ ಮಹಾಸಭಾದ ಖಜಾಂಚಿ ಶ್ರೀಯುತ ರೇವಣ್ ಸಿದ್ದಪ್ಪನವರು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಯಾರನ್ನ ಹೆಸರು ಹೇಳಿಲ್ಲ ಮತ್ತು ಯಾರನ್ನ ಹೇಳಿಲ್ಲ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಎಲ್ಲರ ಹೆಸರು ಹೇಳಕ್ಕಾಗಲ್ಲ. ಮತ್ತು ಈ ಏನು ನಮ್ಮ ಸಂಸ್ಥೆಯಲ್ಲಿ ಇಡೀ ಒಂದು 15 ದಿವಸದಿಂದ ಎಲ್ಲರೂ ಸಹ ಯಾರೊಬ್ಬರು ಇಲ್ಲ, ಇಡೀ ನಮ್ಮ ಮೂಡಿಗೆರೆ ಸಮಾಜದ ಎಲ್ಲರೂ ಸಹ ಸರ್ವರು ಸಹ ಕೆಲಸವನ್ನು ಮಾಡಿದ್ದಾರೆ, ತನುಮಾನವನ್ನು ನೀಡಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಆ ದಯಮಾನ ಭಗವಂತನು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ್ತಾ ನನ್ನ ಒಂದು ಸಣ್ಣ ಈ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಮಹಾಂತಿ ಮಠದ ಈ ಒಂದು
ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರಿರುವಂತಹ ಮೋಹನ್ ರಾಜಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾರೆ. ಅದೇ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಬಿ ಬಸವರಾಜ್ ಮೂಡಿಗೆ. MC ಆದರ್ಶ್ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ಘಟಕ ಮೂಡಿಗೆರೆ, ಇವರು ವೇದಿಕೆಗೆ ಆಗಮಿಸಬೇಕು ಅಂತ. ಹಾಗೆ ಶ್ರೀ BK ಚಂದ್ರಶೇಖರ್ ಕಾರ್ಯದರ್ಶಿ, ಇವರು ಕೂಡ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾರೆ. ಮತ್ತು MD ಇಂದ್ರೇಶ್ ಖಜಾಂಚಿ, ಇವರು ಕೂಡ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತಾರೆ. ಕಾರ್ಯಕ್ರಮದ ಮುಂದಿನ ಹಂತ ಪ್ರಾಸ್ತಾವಿಕ ನುಡಿ. ಈ ಕಾರ್ಯಕ್ರಮವನ್ನ ಕುರಿತು ಬಿ ಬಸವರಾಜ್ ಮೂಡಿಗೆರೆ ಇವರು ಪ್ರಾಸ್ತಾವಿಕ ನುಡಿಗಳನ್ನ ನುಡಿಬೇಕು ಅಂತ ಹೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಬಿ ಬಸವರಾಜ್ ಅವರು ಬನ್ನಿ ವೇದಿಕೆಗೆ. ಸದ್ಯೋ ಜಾತಮುಖೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿರಂ ಸತ್ಯವಂದಸ್ಯಂ ವಂದೇ ಶ್ರೀ ರೇಣುಕಂ ಗುರು. ಪ್ರಾರಂಭದಲ್ಲಿ ಬೇರುಗಂಡಿ ಬೃಹನ್ಮಠದ ಪೀಠಾಧ್ಯಕ್ಷರಾದ ರೇಣುಕ ಮಹಂತ ಶಿವಾಚಾರ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇಲ್ಲಿಗೆ ಆಗಮಿಸಿರುವ ಎಲ್ಲ ಗಣ್ಯ ಮಹಾಶಯಗಳಿಗೆ ನಾನು ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೂ ಈ ದಿವಸ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಭಕ್ತವೃಂದರನ್ನ ಇಲ್ಲಿ ನೆನೆಯುತ್ತಾ ನನ್ನ ಎರಡು ಪ್ರಾಸ್ತಾವಿಕ ಮಾತುಗಳನ್ನ ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಮೂಡಿಗೆರೆಯ ಮಹಂತಿನ ಮಠ ವಿಶೇಷವಾದ ಚಾರಿತ್ರಿಕ ಇತಿಹಾಸವನ್ನ ಹೊಂದಿದ್ದು ಬಹಳ ಪುರಾತನವಾದ ಮಠ. ಕಾರಣಾಂತರಗಳಿಂದ ಶಿಥಿಲವಾಗಿದ್ದು ಇಲ್ಲಿ ಕೆಲವು ಕಾಲ ಅರಾಜಕತೆ ಉಂಟಾಗಿತ್ತು. ನಂತರ ಈ ಅರಾಜಕತೆಯನ್ನು ನೀಗಿಸಲು ಹೊಸಗ ಅಖಿಲ ಭಾರತ ವೀರಶೈವ ಮಹಾಸಭೆಯ ಒಂದು ಘಟಕದ ಅಸ್ತಿತ್ವವನ್ನು ನಾವು ಮಾಡಬೇಕು ಅಂತ ವೀರಶೈವ ಮಹಾಸಭೆಯ ವೀರಶೈವ ಸಮಾಜದ ಸಂಘಟನೆಯನ್ನ ನಮ್ಮ ಹಿರಿಯರಾದ ಚಿನ್ನದ ಲಿಂಗಪ್ಪಗೌಡರು, ಬಹಳ ಹಿರಿಯರಾದ್ರು, ಅವ್ರಿಗೆ ಎಷ್ಟು ಉತ್ಸಾಹ ಇತ್ತು ಅಂತಂದ್ರೆ ನಮ್ಮನ್ನೆಲ್ಲ ಬಡಿದೆಬ್ಬಿಸ್ತಾ ಇದ್ರು. ನೀವ್ ಯಾಕೆ ಯುವಕರುಗಳು ಬರ್ತಾ ಇಲ್ಲ, ಸಮಾಜ ಸಂಘಟನೆಯಲ್ಲಿ ನಿಮ್ಗೆ ಯಾಕೋ ಆಸಕ್ತಿ ಇಲ್ವಾ, ನೀವೇನ್ ಸಾಧಿಸ್ತೀರ ಜೀವನದಲ್ಲಿ ಅಂತ ನಮ್ಮನ್ನೆಲ್ಲ ಛೇಡಿಸಿ ಅವರು ಇಲ್ಲಿ ಮೂಡಿಗೆರೆಯಲ್ಲಿ ವೀರಶೈವ ಸಮಾಜವನ್ನು ಕಟ್ಟಿದ್ರು. ಅವರನ್ನು ನಾವು ಸದಾ ಸ್ಮರಿಸಬೇಕು. ನಂತರ ಲಿಂಗಪ್ಪಗೌಡರ ಅವಧಿ ಮುಗಿದ ನಂತರ ಅವರ ಸಹೋದರ ದೇವರಾಜ್ ಗೌಡರು ಅಧ್ಯಕ್ಷರಾದರು. ನಂತರ ನಮ್ಮ ರೋಗಗ್ರಸ್ತರಿಗೆ ಸಿಹಿ ಸುದ್ದಿ, ಅನಾರೋಗ್ಯಕ್ಕೆ ರಾಮಬಾಣ ಸೀಮಾರೂಬ. ಔಷಧಿಯ ಗುಣವುಳ್ಳ ಮರದ ಹೆಸರು ಸೀಮಾರೂಬ. ಡಾಕ್ಟರ್ ಶ್ಯಾಮಸುಂದರ ಜೋಶಿ ಈ ಮರವನ್ನು ತಾಯಿ ಎಂದೇ ಸಂಬೋಧಿಸುತ್ತಾರೆ. ಏಕೆಂದರೆ ಪ್ರಪಂಚದಲ್ಲಿ ತಾಯಿಗೆ ಮಾತ್ರ ಕಷ್ಟದಲ್ಲಿರುವವರನ್ನು ಕಾಳಜಿ ವಹಿಸುವ ಗುಣವಿದೆ. ಸೀಮಾರೂಬ ಔಷಧಿಯು ಹಲ್ಲು ನೋವು, ಸಂಧಿ ನೋವು, ಬಾಯಿಂದ ಬರುವ ದುರ್ವಾಸನೆ, ಸರ್ಪಸುತ್ತು, ಗ್ಯಾಸ್ಟ್ರಿಕ್, ಮಲೇರಿಯಾ, ಡೆಂಗ್ಯೂ, ಹೈಪಟೈಟಿಸ್ ಬಿ ಮತ್ತು ಸಿ, ಅಲ್ಸರ್, ಬಿಪಿ, ಸಕ್ಕರೆ ಕಾಯಿಲೆ, ಚಿಕನ್ ಗುನ್ಯಾ, ಟಿಬಿ, ಟೈಫಾಯಿಡ್, ಅಲರ್ಜಿ, ಬೇದಿ, ಎಲ್ಲ ತರಹದ ಚರ್ಮ ರೋಗಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತದೆ.
ಸೀಮಾರೂಬಾ ಔಷಧಿಯನ್ನು ಕ್ರಮದಂತೆ ಸೇವಿಸಿದರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್ ಮತ್ತಿತರ ಸೂಕ್ಷ್ಮಾಣು ಜೀವಿಗಳಿಂದ ಬರುವ ಎಲ್ಲಾ ಕಾಯಿಲೆಗಳು ಹಾಗೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡಬಹುದೆಂಬುದು ಡಾಕ್ಟರ್ ಜೋಶಿಯವರ ದೃಢವಾದ ಅನುಭವ. ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಸೀಮಾರೂಬಾ ತಾಯಿ ಶೀಘ್ರವಾಗಿ ಗುಣಪಡಿಸಲಿ ಎಂಬುದೇ ನಮ್ಮ ಆಶಯ. ಸೂಚನೆ: ಯಾವುದೇ ಅಡ್ಡ ಪರಿಣಾಮವಿಲ್ಲ. ಸೀಮಾರೂಬಾ ಔಷಧಿ ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ ಮಗ್ಗಲಮಕ್ಕಿ ಗಣೇಶ್, ಮೂಡಿಗೆರೆ 577132, ಚಿಕ್ಕಮಗಳೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ 9632534499 ಹಾಗೂ ಮತ್ತೊಂದು ಸಂಖ್ಯೆ 9448305990. ಹೆಚ್ಚಿನ ಮಾಹಿತಿಗಾಗಿ jcmkganesh@gmail.com ಸಂಪರ್ಕಿಸಿ. ಸೀಮಾರೂಬಾ ಔಷಧಿಯನ್ನು ಆನ್ಲೈನ್ ಮೂಲಕವೂ ಪಡೆಯಬಹುದು. ರಾಜಶೇಖರ್ ಅವರು ವಿಶೇಷವಾಗಿ ಅವರನ್ನು ನಾವು ನೆನೆಸ್ಕೋಬೇಕು. ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಹಾಗಾಗಿ ಅವ್ರು ಬಂದಿಲ್ಲ, ಇಲ್ಲಾಂದ್ರೆ ಖಂಡಿತ ಬಂದ್ಬಿಡ್ತಿದ್ರು ಅವರು. ಅವ್ರ ಕಾಲದಲ್ಲಿ ಈ ಮಠ ಪುರೋಭಿವೃದ್ಧಿಯನ್ನ ಸಾಧಿಸಿ ಈ ದಿವಸ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಈ ಸಭೆಯ ಸಮಾರಂಭವನ್ನು ಮಾಡ್ಲಿಕ್ಕೆ ಒಂದು ಚಿಕ್ಕದಾದ ಸಮುದಾಯ ಭವನ ನಾವು ನಿರ್ಮಾಣ ಮಾಡಲೇಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಸಮುದಾಯ ಭವನವನ್ನ ನಿರ್ಮಿಸಿದ್ದು ನಮ್ಮ ರಾಜಶೇಖರ್ ಅವರ ಒಂದು ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯ ಅವಧಿಯಲ್ಲಿ. ಇದಾದ ನಂತರ ಅನೇಕ ಕಾರ್ಯಕ್ರಮಗಳಿಗೆ ನಮಗೆ ಒಂದು ವೇದಿಕೆ ಸಿದ್ಧಂಗಾಯಿತು. ಹಾಗಾಗಿ ಈ ಒಂದು ಮಠದ ಒಂದು ಪೂರ್ವಾಭಿವೃದ್ಧಿ ಮತ್ತು ಮಠದ ಪೂಜಾ ಕೈಂಕರ್ಯಗಳನ್ನು ನೀಡಲಿಕ್ಕೆ ನಮ್ಮ ಧಾರ್ಮಿಕ ನೇತೃತ್ವ ಬೇಕು ಅಂತ ಅಂದಾಗ ನಾವು ಬಾಳೆಹೊನ್ನೂರಿನ ನಮ್ಮ ಸನ್ನಿಧಿಯವರ ಒಂದು ಸಾನ್ನಿಧ್ಯಕ್ಕೆ ನಾವು ಹೋಗಿ ವೀರ ಸೋಮೇಶ್ವರ ಭಗವತ್ಪಾದರಿಗೆ ಒಂದು ಆಯ್ಕೆ ಮಾಡ್ಕೊಂಡ್ವಿ. ಈ ಮಠಕ್ಕೆ ನಾವು ಒಬ್ರು ಗುರುಗಳು ಬೇಕು ನಮ್ಗೆ, ಇಲ್ಲ ಅಂತಂದ್ರೆ ಇಲ್ಲಿ ನಮ್ಗೆ ಒಂದು ಧಾರ್ಮಿಕ ನೇತೃತ್ವ ವಹಿಸುವಂತ ಒಂದು ಯಾವುದೇ ಒಂದು ವ್ಯವಸ್ಥೆ ಇರೋದಿಲ್ಲ, ದಯವಿಟ್ಟು ನೀವು ಮಾಡ್ಕೊಡಿ ಎಂದಾಗ ಅಲ್ಲೇ ಇದ್ದಂತಹ ಶಂಕರದೇವರ ಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯರಿಗೆ ಸೂಚನೆ ಕೊಟ್ಟು, ನೀವು ತಾತ್ಕಾಲಿಕವಾಗಿ ಈ ಮಠವನ್ನ ನೀವು ಜವಾಬ್ದಾರಿ ವಹಿಸಿಕೊಂಡು ನಾವು ಒಂದು ವ್ಯವಸ್ಥೆಯನ್ನು ಮಾಡುವವರೆಗೆ ನೀವು ಇದನ್ನ ಅಧಿಕಾರವನ್ನು ಮಾಡಿಕೊಂಡು ಇಲ್ಲಿನ ಜವಾಬ್ದಾರಿಯನ್ನು ಪೂರ್ಣ ವಹಿಸಿಕೊಂಡು ಇಲ್ಲಿನ ಪೂಜಾ ಕೈಂಕರ್ಯಗಳು ಮತ್ತು ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತ ಅವರಿಗೆ ನಿರ್ದೇಶನ ಕೊಟ್ಟ ಮೇರೆಗೆ ಶಂಕರದೇವ ಶಿವಾಚಾರ್ಯರು, ಆರ್ದವಳ್ಳಿ ಶಂಕರ ಮಠದ ಸ್ವಾಮೀಜಿಯವರು ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಿದ್ರು. ಈಗ ನಿಮ್ಗೆಲ್ಲ ಗೊತ್ತಿರಂಗೆ ಇತ್ತೀಚಿನ ದಿನಗಳಲ್ಲಿ ಶ್ರೀ ಮಠದ ಒಂದು ಶಿಥಿಲಾವಸ್ಥೆ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಮಠದ ಒಂದು ಪುನರ್ನಿರ್ಮಾಣ ಮಾಡಬೇಕು ಅಂತ ಈ ಮಠದ ಒಂದು ಪೂರ್ಣ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೋಸ್ಕರ ಈಗಿನ ಹಾಲಿ ಅಧ್ಯಕ್ಷರಾದ ಓಂಕಾರ ಅವರು ಶ್ರಮ ಪಟ್ಟು ಈ ಸಮುದಾಯ ಭವನವನ್ನು ಕಟ್ಟಿದ್ದು ಸಹಿತ ನಮ್ಮ ಓಂಕಾರ ಅವರು, ನಮ್ಮ ಹಾಲಿ ಅಧ್ಯಕ್ಷರಾದ ಓಂಕಾರ ಅವರ ಒಂದು ಜವಾಬ್ದಾರಿಯಲ್ಲಿ ಸಮುದಾಯ ಭವನ ಸುಂದರವಾದ ಜವಾಬ್ದಾರಿ ಇದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಹಾಗಾಗಿ ಈಗ ಹಾಲಿ ಅವರು ಅಧ್ಯಕ್ಷರಾಗಿರುವುದು ಸಹ ನಮ್ಗೆಲ್ಲ ಒಂದು ತುಂಬಾ ಒಂದು ಪ್ರಸ್ತುತವಾದಂತಹ ಒಂದು ಸಮಯದಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಯಾಕೆಂದ್ರೆ ಅವರು ತುಂಬಾ ಉತ್ಸಾಹಿಗಳು. ಯಾವುದೇ ಒಂದು ಜವಾಬ್ದಾರಿಯನ್ನು ತಗೊಂಡ್ರು ಸಹಿತ ಬಹಳ ಅತ್ಯಂತ ಯಶಸ್ವಿಯಾಗಿ ಮಾಡುವಂತಹ ಒಂದು ಕಾರ್ಯವನ್ನು ನಾವು ನೋಡಿದ್ದೇವೆ. ಅವರು ಕೇವಲ ಸಮಾಜದ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇಲ್ಲ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ರೋಟರಿ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಗುರುತರವಾದ ಜವಾಬ್ದಾರಿಯನ್ನ ಸಮಾಜದ ಒಂದು ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಜೊತೆಗೆ ಅವರು ಒಬ್ಬ ಕ್ರಿಯಾಶೀಲ ಇಂಜಿನಿಯರ್. ಇದು ನಮ್ಮ ಒಂದು ಅದೃಷ್ಟ ನಾನು ತಿಳ್ಕೊಂಡಿದ್ದೀನಿ. ಈಗ ಮಠದ ಜೀರ್ಣೋದ್ಧಾರಕ್ಕಾಗಿ ಅವರ ನೇತೃತ್ವದಲ್ಲಿ ಬಹಳ ಶ್ರಮ ಪಡ್ತಾ ಇದ್ದಾರೆ. ಸರ್ಕಾರದಿಂದ ಬೇಕಾದಂತ ಒಂದು ಸವಲತ್ತು ಮತ್ತು ಅನುದಾನವನ್ನ ಪಡೆಯೋಕ್ಕೋಸ್ಕರ ಬಹಳ ಪ್ರಯತ್ನ ಪಟ್ಟು ನಮ್ಮ ಹಾಲಿ MLA ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅದಕ್ಕೋಸ್ಕರ ಹಿಂದೆ ಸಹ ಅನೇಕ ಬಾರಿ ಬೆಂಗಳೂರಿಗೆ ಹೋಗಿ ಇದಕ್ಕೆ ಬೇಕಾದಂತ ಒಂದು ವೇದಿಕೆಯನ್ನು ಸಿದ್ಧ ಮಾಡಿ ಅನುದಾನವನ್ನು ತರುವುದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ನಾನಾದ್ರೂ ಭಾವಿಸ್ತೇನೆ. ಹಾಗೂ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಯಶಸ್ಸು ಸಿಗಲಿ, ಅವರ ಕಾಲದಲ್ಲಿ ಮಠದ ಜೀರ್ಣೋದ್ಧಾರವಾಗಿ ಈ ಮಠ ಯಶಸ್ಸು ಗಳಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈ ದಿವಸ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ನಾವೆಲ್ಲ ಇಲ್ಲಿ ಸೇರಿರುವುದು ಒಂದು ಪ್ರಮುಖವಾದಂತಹ ಒಂದು ಧರ್ಮಾಚರಣೆಯನ್ನ ನಾವು ನಿನ್ನೆಯಿಂದ ಮಾಡಿದ್ದೇವೆ. ಈ ಕ್ಷೇತ್ರದ ಶಕ್ತಿ ಕೇಂದ್ರ ಚೌಡೇಶ್ವರಿ ಅಮ್ಮನವರು.
ನಿಮ್ಗೆಲ್ಲ ಗೊತ್ತಿದೆ. ಚೌಡೇಶ್ವರಿ ಹೇಗೆ ಅಂದ್ರೆ, ನಾವು ಅವಳಲ್ಲಿ ಒಂದು ಹರಕೆಯನ್ನ ಅಥವಾ ಪ್ರಾರ್ಥನೆಯನ್ನು ಮಾಡಿಟ್ಟು ನಾವು ಅದಂತೆ ನಡ್ಕೊಂಡಾಗ ನಮ್ಮ ಮನಸ್ಸಿನ ಭಾವನೆಗಳು ಎಲ್ಲವೂ ನಡೀತಾ ಇದ್ವಿ. ಇದಕ್ಕೆ ಒಂದು ಭಯ ಭಕ್ತಿ ಅಂತ ಚೌಡೇಶ್ವರಿಯ ವಿಗ್ರಹ ಅಷ್ಟಬಂಧನ ಸಡಿಲಗೊಂಡಿದ್ದು, ಅಷ್ಟಬಂಧನ ಕಾರ್ಯಕ್ರಮ ಮಾಡಲೇಬೇಕು, ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನೇಕ ಹಿರಿಯರು ಮತ್ತು ಋತ್ವಿಜರು ಎಲ್ಲ ಹೇಳಿದಾಗ ಈ ಒಂದು ಕಾರ್ಯಕ್ರಮನ ಮಾಡಬೇಡ ಅಂತ ಓಂಕಾರ ಅವರು ಮನಸ್ಸು ಮಾಡಿ ಇದಕ್ಕೆ ಬೇಕಾದಂತ ಎಲ್ಲ ಸಮಾಜದವರ ಒಂದು ಸಹಕಾರವನ್ನು ಪಡೆದುಕೊಂಡು ಈ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿನ್ನೆ ದಿವಸದಿಂದ ಯಡಿಯೂರು ಮಠದ ಸಂಸ್ಕೃತ ಪಾಠಶಾಲೆಯ ಉಪನ್ಯಾಸಕರುಗಳಾದ ಕಿರಣ್ ಶಾಸ್ತ್ರಿ ಮತ್ತು ರವಿ ಶಾಸ್ತ್ರಿ ಅವರು ಇಬ್ರು ಬಹಳ ಚೆನ್ನಾಗಿ ನಮ್ಮ ಪೂಜಾ ಕಾಂಕ್ಷರವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹೋಮ, ಹವನ, ಪೂರ್ಣಾಹುತಿ ಎಲ್ಲ ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿ ನಡೆಸಿದ್ರು ಅಂತಂದ್ರೆ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ತುಂಬಾ ಸಂತೋಷ ಆಯ್ತು. ಇಷ್ಟೊಂದು ಶ್ರದ್ಧಾಭಕ್ತಿಯಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ನಮ್ಮೆಲ್ಲರಿಗೂ ಮನಸ್ಸಂತೋಷ ಆಗಿದೆ. ನಾವು ಸಹ ಈ ಪೂಜೆಯಲ್ಲಿ ಭಾಗವಹಿಸಿ ನಾವು ಧನ್ಯರಾಗಿದ್ದೇವೆ ಅಂತ ಅಂಶವನ್ನು ನಾನು ಕಿರಣ್ ಶಾಸ್ತ್ರಿ ಅವರಿಗೆ ಮತ್ತು ಅವರ ತಂದೆಯವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅಷ್ಟಬಂಧ ಕಾರ್ಯಕ್ರಮ ಆಗಿ ಮಂಗಳಾರತಿ ಆಯಿತು. ಈ ಒಂದು ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ವಹಿಸಲಿಕ್ಕೋಸ್ಕರ ರೇಣುಕಾ ಮಹಂತ ಶಿವಾಚಾರ್ಯರು ಬೇರೆಗಂಡಿ ಮಠ ಇವರು ಆಗಮಿಸಿದ್ದಾರೆ. ಅವರಿಗೆ ಬಿಡುಗಡೆ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ತಿಂಗಳುಗಳ ಕಾಲ ಈ ಒಂದು ತಿಂಗಳ ಪರ್ಯಂತ, ಶ್ರಾವಣ ಮಾಸದ ಪರ್ಯಂತ ಪ್ರತಿ ದಿವಸ ಪೂಜೆ ನಡೀತಾ ಇದೆ. ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ದಿವಸ ಪೂಜೆಯನ್ನು ನಡೆಸ್ಕೊಂಡ್ ಬರ್ತಿದ್ದಾರೆ. ಆದ್ರೂ ಸಹಿತ ಈ ದಿವಸ ನಮ್ಮಗಳ ಒಂದು ಆಹ್ವಾನವನ್ನು ಮನ್ನಿಸಿ ಅಲ್ಲಿಂದ ಬಂದು ಈ ದಿವಸ ಇಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಇವರಿಗೆ ನಾನು ತುಂಬಾ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೆಯೇ ಈ ಮಠದಲ್ಲಿ ಈ ಸಮಾಜ ತುಂಬಾ ಚೆನ್ನಾಗಿ ಬೆಳಿಬೇಕು, ಶಕ್ತಿಯುತವಾಗಿರ್ಬೇಕು. ಇಲ್ಲಿನ ಯುವಕರಿಗೆ ಮಾರ್ಗದರ್ಶಕರಾಗಿ ಧಾರ್ಮಿಕ ಕಾರ್ಯಾಚರಣೆಗಳಿಂದ ಹಿಡಿದು ಸಮಾಜದ ಒಂದು ಏಳಿಗೆಗೆ ಎಲ್ಲರೂ ಒಂದು ಶ್ರಮಿಸಬೇಕು ಅನ್ನೋ ಒಂದು ಅಂಶವನ್ನು ನಾನು ಹೇಳ್ತಾ, ಈ ದಿವಸ ನನಗೆ ಅನೇಕ ದಿನಗಳಿಂದ ನಾನು ಈ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸ್ವಲ್ಪ ಇಲ್ಲಿ ವಾತಾವರಣ ಹೇಗಾಗಿತ್ತು ಅಂತಂದ್ರೆ, ಒಂದು 2 ವರ್ಷಗಳ ಹಿಂದೆ ಯಾವುದೇ ಒಂದು ಕಾರ್ಯಕ್ರಮ ನಡೆಯದಂತ ಇಡೀ ಪ್ರಪಂಚಕ್ಕೆ ಬಂದಂತ ಒಂದು ಘೋರವಾದಂತ ಕೋವಿಡ್-19 ಆ ಒಂದು ಕಾಯಿಲೆ ಎಲ್ಲರನ್ನು ನಿಷ್ಕ್ರಿಯ ಮಾಡ್ಬಿಟ್ಟಿತ್ತು. ಹೊರಗಡೆ ಹೋಗಕ್ಕೆ ಹೆದರಿಕೆ ಆಗ್ತಾ ಇತ್ತು. ಹೇಗೆ ಹೋಗೋದು, ಏನ್ ಕತೆ, ಎಲ್ಲಿ ಯಾಕೆ ಜನ ಸೇರ್ತಾರೆ ಅಂದ್ರೂ ಸಹಿತ ಸರ್ಕಾರ ನಿರ್ಬಂಧ ಇರ್ತಾ ಇತ್ತು. ಹಾಗಾಗಿ ಏನಾಯ್ತು, ಈ ಚಟುವಟಿಕೆಗಳೆಲ್ಲ ಸ್ಥಗಿತಗೊಂಡ್ಬಿಟ್ಟಿತ್ತು. ಇತ್ತೀಚೆಗೆ ಈಗೆಲ್ಲ ಏನು ಸ್ವಲ್ಪ ನಮ್ಮ ದೇಶದ ಒಂದು ಪ್ರಧಾನಮಂತ್ರಿಗಳು ಮತ್ತು ಭಾರತ ಸರ್ಕಾರದ ಮುತುವರ್ಜಿಯಿಂದಾಗಿ ಇಷ್ಟು ಬೃಹತ್ ಪ್ರಪಂಚದ 2ನೇ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂತ ಈ ದೇಶದಲ್ಲಿ ಈ ಕೊರೋನಾ ಕಾಯಿಲೆಯನ್ನ ಹತೋಟಿಗೆ ತಂದ್ರು ಅಂತಂದ್ರೆ ನಿಜಕ್ಕೂ ನಾವು ಅವ್ರನ್ನೆಲ್ಲ ನೆನೆಸ್ಕೋಬೇಕು. ಆ ಒಂದು ಶ್ರದ್ಧೆ. ಪ್ರತಿಯೊಬ್ಬರಿಗೂ ಉಚಿತವಾದ ಲಸಿಕೆಯನ್ನ ಕೊಡಿಸಿದ್ದಾರೆ. ಈಗಲೂ ಸಹಿತ ಅನೌನ್ಸ್ ಮಾಡ್ತಾ ಇರ್ತಾರೆ, ನೀವು ಯಾರು 3ನೇ ಡೋಸ್ ಲಸಿಕೆಯನ್ನು ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ನೀವು ತಗೊಳ್ಳಿ. ಯಾಕೆಂತಂದ್ರೆ ಕೇವಲ 17% ಮಾತ್ರ 3ನೇ ಡೋಸ್ ತಗೊಂಡಿದ್ದಾರಂತೆ. ದಯವಿಟ್ಟು ಉದಾಸೀನ ಮಾಡಬೇಡಿ. ಯಾಕೆಂತಂದ್ರೆ ನನಗೂ ಸಹಿತ ಮೊನ್ನೆ ಎಲ್ಲೋ ಒಂದ್ ಕಡೆ ಹೋಗಿ ವಾಪಸ್ ಬಂದ್ರೆ ನನಗೂ ಸ್ವಲ್ಪ ಅತಿ ಹಾಕೋ ಮೈಕೈ ನೋವು ಬಂತು, ಕೆಮ್ಮು ಬಂತು. ಮಲಗಿದ್ರೆ ನನ್ನ ಸಹೋದರರು ಡಾಕ್ಟರ್ ಅನ್ನಪೂರ್ಣ ಆಸ್ಪತ್ರೆ ಚಿಕ್ಕಮಂಗ್ಳೂರು, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಕೇಳಿದ್ರು, ನೀನು ಬೊಬ್ಬು ಔಷಧ ತಗೊಂಡಿಲ್ವಾ ಅಂತ. ನಾನು ಹೇಳಿದೆ, ಇಲ್ಲ ನಾನು ತಗೊಂಡಿಲ್ಲ. ನೋಡಿ, ಉದಾಸೀನ ಮಾಡಬೇಡಿ. ಇದು ಕಾಯ್ದೆ ಸಂಪೂರ್ಣವಾಗಿ ತೊಲಗಿಲ್ಲ. ಈ ಮಹಾಮಾರಿ ಇನ್ನೂ ಇದೆ. ಅದಕ್ಕೋಸ್ಕರ ನೀವು ಅದರಿಂದ ಪ್ರೊಟೆಕ್ಷನ್ ಪಡಿಬೇಕು ಅಂದ್ರೆ ಪ್ರತಿಯೊಬ್ಬರು ಹೋಗಿ ಉದಾಸೀನ ಮಾಡದೆ 3ನೇ ಉಚಿತವಾಗಿ ನೀಡ್ತಾ ಇದ್ದಾರೆ ಸರ್ಕಾರ, ಹೋಗಿ ಅದರ ಸದುಪಯೋಗ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸಹಿತ ಆಮೇಲೆ 3ನೇ ಡೋಸ್ ಇದನ್ನು ತಗೊಂಡಿದ್ದೇನೆ. ದಯವಿಟ್ಟು ಯಾರು ತಗೊಂಡಿಲ್ಲ ಅವ್ರು ದಯವಿಟ್ಟು ತಗೊಳ್ಳಿ. ನಮ್ಮ ಆರೋಗ್ಯ ನಾವು ಮೊದಲು ಕಾಪಾಡ್ಕೋಬೇಕು. ಆರೋಗ್ಯ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕೆಂದ್ರೆ ಈ ಆರೋಗ್ಯದ ಒಂದು ಸಮಸ್ಯೆ ಬಂದಾಗ ಇಡೀ ದೇಶವೇ ಸ್ಥಗಿತಗೊಂಡಿದ್ದನ್ನ ನಾವು ಗಮನಿಸಿದ್ದೇವೆ. ಇಂಥ ಒಂದು ಪುನರಾವರ್ತನೆ ಆಗಬಾರ್ದು. ಪ್ರತಿಯೊಬ್ಬರು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಒಂದು ಮಹಾಮಾರಿಯನ್ನ ಈ ದೇಶದಿಂದ ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿ ಆಗೋಣ ಅಂತ ಒಂದು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ. ಮುಂದೆ ಶ್ರೀಗಳವರ ಆಶೀರ್ವಚನ ಕೇಳ್ತೀರಾ. ಹಾಗೂ ಅನೇಕ ಗಣ್ಯರು ಬಂದಿದ್ದಾರೆ. ಇವರೆಲ್ಲ ಮಾರ್ಗದರ್ಶಕರಾಗಿ ಈ ದಿವಸ ನಮಗೆ ವೀರಶೈವ ಸಮಾಜದ ಒಂದು ಮಾರ್ಗದರ್ಶಕರಾಗಿ ದಿಕ್ಸೂಚಿ ಕಾರ್ಯಕ್ರಮಗಳನ್ನೆಲ್ಲ
ಹೇಳ್ತಾರೆ. ಜೊತೆಗೆ ಬಹಳ ಒಂದು ಆಕ್ಟಿವ್ ಆಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಹಿಳಾ ಘಟಕ ಸ್ಥಾಪನೆ ಆಗಿದೆ, ಯುವ ಘಟಕ ಸ್ಥಾಪನೆ ಆಗ್ತಾ ಇದೆ. ಇವುಗಳೆಲ್ಲರ ಉದ್ಘಾಟನೆ ಆಗ್ಬೇಕಾಗಿದೆ. ನನಗೆ ಓಂಕಾರ ಅವರು 2 ಸಲ ಫೋನ್ ಮಾಡಿದ್ರು, ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ ಬನ್ನಿ ಅಂತ. ಈಗ ನಮ್ದು ಆರೋಗ್ಯದ ಸಮಸ್ಯೆ ಇದ್ದಿದ್ದೆ ನಾನು ಈ ಕಡೆ ಬಂದಿರಲಿಲ್ಲ. ಇವತ್ತು ನಾನು ಬಂದಾಗ ಅವ್ರು ಹೇಳಿದ್ರು, ಏನ್ ಸರ್ ನೀವು ಬರ್ತಾನೆ ಇರೋಲ್ಲ ಬಸವರಾಜರು ಹೇಳಿದ್ರು. ನಾನಂದ್ರೆ ಇಲ್ಲ, ನಾ ಸ್ವಲ್ಪ ಈ ತೋಟದಲ್ಲಿ ಇರೋದ್ರಿಂದ, ಸ್ವಲ್ಪ ದೂರದಲ್ಲಿ ಬೇರೆ ಇರೋದ್ರಿಂದ, ಮತ್ತೆ ಮಳೆ ವಿಪರೀತ ಈ ವರ್ಷ. ನಾವೆಲ್ಲ ಇದೆಲ್ಲ 100 ಸೆಂಚುರಿ ದಾಟಿರೋರೆ. ಎಲ್ಲಿ 50 ಇಂಚು 60 ಇಂಚು ಮಳೆ ಬರ್ತಾ ಇತ್ತು ಆ ಜಾಗದಲ್ಲೆಲ್ಲ ಈಗ 100 ಇಂಚು ದಾಟಿದೆ. ಹೇಳ್ತೀನಲ್ಲ, ಈ ಫಸಲು ಎಷ್ಟು ನಷ್ಟ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಈಗಲೂ ಗೊತ್ತಾಗುತ್ತೆ. ಕಾಫಿ ಉದುರ್ತಾ ಇದೆ, ಮೆಣಸಿನ ಬಳ್ಳಿಗಳೆಲ್ಲ ಹಳದಿ ಬಣ್ಣ ಆಗ್ತಾ ಇದೆ. ರೈತರ ಪರಿಸ್ಥಿತಿ ಅಯೋಮಯವಾಯ್ತು ಈ ಸಲದ ಮಳೆಯಿಂದಾಗಿ. ಇನ್ನೂ ಮಳೆ ಇನ್ನು 3-4 ದಿವಸದಿಂದ ಮತ್ತೆ ಹೆಚ್ಚಾಗುತ್ತೆ ನಮ್ದು ಅಂಶವನ್ನ ಹವಾಮಾನ ಇಲಾಖೆ ಬೇರೆ ಕೊಡ್ತಾ ಇದೆ. ಆದ್ರೂ ನಿಮ್ಗೆ ಪ್ರಕೃತಿ ನಮ್ಮನ್ನು ಕಾಪಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆ ಓಡಾಡ್ಲಿಕ್ಕೂ ಕಷ್ಟ ಆಗ್ತಾ ಇದ್ರಿಂದ ನಾನು ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ನಾನು ಅದಕ್ಕೋಸ್ಕರ ಅಧ್ಯಕ್ಷರನ್ನ ಕ್ಷಮಾಪಣೆ ಕೇಳ್ತೀನಿ. ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ನನ್ನ ಸಹಕಾರ ಬೆಂಬಲ ಇದೆ, ನಾನು ಬರ್ತೀನಿ ಅಂತ ಹೇಳ್ತಾ ಈ ದಿವಸ ನನ್ನನ್ನು ಕರೆದು ನನ್ನ ಒಂದು ಮುಂದೆ ಪ್ರಾರಂಭದ ನುಡಿಗಳನ್ನ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟು ನಾನು ಗೌರವಿಸಿದ್ದಕ್ಕಾಗಿ ತಮ್ಗೆಲ್ಲರಿಗೂ ವಂದನೆ ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರಯತ್ನ ಸಣ್ಣದಾದ್ರೂ ಪರವಾಗಿಲ್ಲ, ನಿರಂತರವಾಗಿದ್ರೆ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಪ್ರತ್ಯಕ್ಷವಾಗಿ ನಮ್ಮ ಮಹಾಂತಿ ಮಠದ ಇತಿಹಾಸ, ಬೆಳವಣಿಗೆ, ಅದಕ್ಕೆ ಕಾರಣಕರ್ತರಾದಂತಹ ಲಿಂಗರಾಜು ಅವರು, ಹಾಗೆ ಎಲ್ಲ ಕುಲ ಬಾಂಧವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಹಿರಿಯರು ಪಿ ಬಸವರಾಜ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಹಾಂತಿ ಮಠದ ಮತ್ತು ಹಾಗೂ ಲಿಂಗಾಯತ, ವೀರಶೈವ ಲಿಂಗಾಯತ ಧರ್ಮ ಹೇಗೆ ಮೂಡಿಗೆರೆಯಲ್ಲಿ ಹಂತ ಹಂತವಾಗಿ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅಂತ ಹೇಳ್ತಾ, ಅವರಿಗೆ ಇಲ್ಲಿವರೆಗೂ ತಿಳಿಸಿಕೊಟ್ಟಂತ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲವನ್ನ ಕೊಡ್ಲಿ ಅಂತ ಹೇಳ್ತಾ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಮುಖ್ಯ ಭೂಮಿಕೆ, ಉದ್ಘಾಟನೆ ಕಾರ್ಯಕ್ರಮ, ವೇದಿಕೆಯಲ್ಲಿರುವಂತಹ ಗಣ್ಯರಿಂದ HM ಲೋಕೇಶ್ ಜಿಲ್ಲಾಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು. ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. For more details, visit us www.nisargacare.com. ಜ್ಯೋತಿ ಬೆಳಗಿದಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.
ಹಾಗೆ ಉದ್ಘಾಟನೆಯನ್ನು ಮಾಡಿದಂತಹ ವೇದಿಕೆಯಲ್ಲಿರೋ ಗಣ್ಯರಿಗೆ ಎಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಉದ್ಘಾಟನೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ HM ಲೋಕೇಶ್ ಅವರು ಉದ್ಘಾಟನಾ ನುಡಿಯನ್ನ ಮೇಡಮ್ ಇಲ್ಲಿ ಈ ಕಡೆ ಪ್ರಥಮವಾಗಿ ಆದಿ ಜಗದ್ಗುರು ಪಂಚಾಚಾರ್ಯರ ಸ್ಮರಿಸುತ್ತಾ ಹಾಗೂ ಬಸವಾದಿ ಶರಣರನ್ನು ಸಹ ಮನದಲ್ಲಿ ಸ್ಮರಿಸುತ್ತಾ ಅಖಿಲ ಭಾರತ ವೀರಶೈವ ಮಹಾಸಭಾ ಮೂಡಿಗೆರೆ ಇವರ ನೇತೃತ್ವದಲ್ಲಿ ಸಂಪನ್ನಗೊಂಡಿರುವ ಚೌಡೇಶ್ವರಿ ದೇವಿಯವರ ಪ್ರತಿಷ್ಠಾಪನಾ ಹಾಗೂ ತಾಲೂಕು ಮಹಿಳಾ ಘಟಕದ ಪದಗ್ರಹಣ ಸಮಾರಂಭದ ಈ ಕಾರ್ಯಕ್ರಮವನ್ನು ಆಗಮಿಸಿರ್ತಕ್ಕಂಥ ನನ್ನ ಆರಾಧ್ಯ ದೇವರಾದಂಥ ಶ್ರೀ ಶ್ರೀ ಶಗಸ್ತ್ರ ಬ್ರಹ್ಮ ರೇಣುಕಾ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಆದಂತಹ ಶ್ರೀಮತಿ ವನಮಾಲ ಮೃತ್ಯುಂಜಯರವರೇ ಹಾಗೂ ಹಂಗಾಮಿ ಅಧ್ಯಕ್ಷರು ಆಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಆಗಿರ್ತಕ್ಕಂಥ ಓಂಕಾರ ಅವರೇ, ಮಹಿಳಾ ಘಟಕದ ಬೆಂಗಳೂರು ಘಟಕದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಲೀಲಾ ಮಹೇಶ್ ರವರೇ, ಮತ್ತು ನಮ್ಮ ಜಿಲ್ಲಾ ಘಟಕದ ಸದಸ್ಯರಾದಂತಹ ಪೂರ್ಣೇಶ್ ಅವರೇ, ನಮ್ಮ ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾದಂತಹ ರೇವಣಸಿದ್ದಪ್ಪನವರೇ, ಜಿಲ್ಲಾ ಘಟಕದ ಸದಸ್ಯರಾದಂತಹ ರೇಣುಕಾರಾಧ್ಯರವರೇ, ಮೋಹನ್ ರಾಜನವರೇ ಮತ್ತು ಸಿದ್ದೇಗೌಡರೇ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ನನ್ನ ತಾಯಂದಿರೇ ಮತ್ತು ಮಹಿಳಾ ಘಟಕದ ನೂತನವಾಗಿ ಪದಗ್ರಹಣ ಮಾಡಲು ವೇದಿಕೆಯಲ್ಲಿ ಇರುವ ನಮ್ಮ ರಾಜಲಕ್ಷ್ಮಿ ಕಾಂತರಾಜ್ ಅವರೇ, ಬಂಧುಗಳೇ, ನನಗೆ ತುಂಬಾ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಾರಣ, ನಾನು ಅಖಿಲ ಭಾರತ ವೀರಶೈವದ ಜಿಲ್ಲಾಧ್ಯಕ್ಷನಾಗಿ 8ನೇ ವರ್ಷ ನಡೀತಾ ಇದೆ. ಮೂಡಿಗೆರೆಗೆ ಹಲವಾರು ಸಾರಿ ನಮ್ಮ ಮೋಹನ್ ರಾಜಣ್ಣ ಮತ್ತು ನನ್ನ ಪೂರ್ಣೇಶ್ ಅವರು ಕಾರ್ಯಕ್ರಮಕ್ಕೆ ಬರಬೇಕು ಅಧ್ಯಕ್ಷ ನೀವು ಅಂತೇಳೆಲ್ಲ ಕರೀತಾ ಇದ್ರು. ಕೆಲವು ಕಾರಣಾಂತರದಿಂದ ನಾನು ಬರೋಕ್ಕೆ ಕಾರಣ ಆಗ್ತಿರಲಿಲ್ಲ. ಇವತ್ತು ನಿಮ್ಮನ್ನೆಲ್ಲ ನೋಡಿ ನನಗೆ ಸಂತೋಷವಾಗ್ತಾ ಇದೆ. ನನಗೆ ಮುಂದಿನ ದಿನಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮೂಡಿಗೆರೆನೇ ಸಹ ನನಗೆ ಒಂದು ಶಕ್ತಿ ಕೇಂದ್ರ ಅಂತ ನನ್ನ ಸಂದರ್ಭದಲ್ಲಿ ಕಾರಣ, ಬಂಧುಗಳೇ, ನಾನು ನಿಮಗೆ ಗೊತ್ತಾಗಲೇ ಮೊನ್ನೆ 1ನೇ ತಾರೀಕು ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಕ್ಕೆ ಪ್ರತಿಭಟನೆಗೆ ಎಂದು ಹೇಳಿದಂಥ ಸಂದರ್ಭದಲ್ಲಿ ನೀವು ಯಾರಿಗೂ ಸಹ ನಿಮಗೆ ಅಧಿಕಾರ ಸಿಕ್ಕಿಲ್ಲ, ಎಲ್ಲ ಹಂಗಾಮಿ ಆಗಿದ್ದೀರಿ. ಆದರೂ ಸಹ
ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ತಾಯಂದ್ರನ್ನ ಕರ್ಕೊಂಡ್ಬಂದು ಅವತ್ತು ಆ ಕಾರ್ಯಕ್ರಮವನ್ನು ಕಳೆಗಟ್ಟುವಂತ ಕೆಲಸವನ್ನು ಮಾಡಿದಾರಲ್ಲ, ಅವರಿಗೆ ಇವತ್ತು ನಿಜವಾಗೂ ಆ ಪ್ರತಿಫಲ ಅವರಿಗೆ ದೊರಕ್ತಾ ಇದೆ. ಹಾಗಾಗಿ ನನಗೆ ಮುಂದಿನ ದಿನಗಳಲ್ಲಿ ನಾನು ಮಾಡಬೇಕು ಅಂತ ಹೊರಟಿರತಕ್ಕಂಥ ಒಂದು ದೊಡ್ಡ ಕಾರ್ಯ ಇದೆ. ಅದಕ್ಕೆ ನಮಗೆ ಮೂಡಿಗೆರೆಯಿಂದ ಹೆಚ್ಚಿನ ಸಹಕಾರ ಸಿಗುತ್ತೆ, ಹೆಚ್ಚಿನ ಬೆಂಬಲ ಸಿಗುತ್ತೆ ಅಂತಲೂ ಸಹ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಬಂಧುಗಳೇ, ಈ ತಾಯಿ ಚೌಡೇಶ್ವರಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಭಿನ್ನಗೊಂಡಿದ್ದ ದೇವಿಯನ್ನ ವಿಗ್ರಹವನ್ನು ಸರಿಪಡಿಸಿ ಪುನಃ ಪ್ರತಿಷ್ಠಾಪನೆ ಕಾರ್ಯವನ್ನು ಆಯೋಜನೆ ಮಾಡುವ ಮಹತ್ ಕಾರ್ಯವು ನಿಮಗೆ ಆ ಪ್ರತಿಫಲ ಎಲ್ಲರಿಗೂ ಸಿಗಲಿ ಎಂದು ನಾನು ಭಾವಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಾನೂ ಸಹ ಭಾಗವಹಿಸ್ತೀನಿ. ಅದು ಸಹ ನನ್ನ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಬಂಧುಗಳೇ, ಒಂದು ಸಣ್ಣ ಒಂದು ಉದಾಹರಣೆ ಕೊಟ್ಟು ನಾನು ಮುಂದೆ ಮಾತಾಡ್ತೀನಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಮಾಜ ಇವತ್ತು ಯಾವ ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಮಕ್ಕಳು ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ಮಕ್ಕಳುಗಳು ಬರೋದಿಲ್ಲ. ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿರೋ ನೋಡಿ ಎಲ್ಲ ನಮ್ಮ ತಾಯಂದಿರಿದ್ದಾರೆ, ಅವ್ರ ಮಕ್ಕಳುಗಳು ಯಂಗ್ಸ್ಟರ್ಗಳು ಭಾರಿ ಕಡಿಮೆ ಇದ್ದಾರೆ, ಅವ್ರು ಯಾರು ಬರೋದಿಲ್ಲ. ಇಂಥ ಕಾರ್ಯಕ್ರಮಕ್ಕೆ ಅವ್ರನ್ನೆಲ್ಲ ಕ್ರೋಢೀಕರಿಸ್ಬೇಕು, ಅವಲಂಬಿಸ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಇದನ್ನೆಲ್ಲ ಮರ್ತ್ಬಿಡ್ತೀವಿ. ನಾನು ಹಿಂದೆ ಕಾರ್ಯಕ್ರಮದಲ್ಲಿ ಕಡೂರಿನಲ್ಲಿ ಒಂದು ವೀರಭದ್ರ ಸ್ವಾಮಿ ಒಂದು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಅದು ಸಹ ಈ ಥರ ವಿಘ್ನವಾಗಿತ್ತು. ಆ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಎಲ್ಲರೂ ಸಹ ನಾವು ಯುವಕರುಗಳು ಮತ್ತು ಆಗಿನಂತ ನಮ್ಮ ಹೆಚ್ಚಿನ ಶಾಸಕರು ಇದ್ರು, ಅವರು ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಒಂದು ಪ್ರತಿಷ್ಠಾಪನೆ ವೀರಭದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ ಫಲ ನಮಗೆ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಅದಕ್ಕೆ ಏನು ಸೇವೆ ಸಲ್ಲಿಸಿದ್ದು ಅವರೆಲ್ಲರೂ ಸಹ ಮುಂದೆ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಸ್ಥಾನಮಾನಗಳನ್ನ ಪಡ್ಕೊಂಡ್ರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗೇನೆ ಸಹ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಸಿಕ್ಕಿದ್ದು ನಿಮ್ಮೆಲ್ಲರಿಗೂ ಸಹ ಈ ತಾಯಿ ಚೌಡೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡಿ ಅವರ ಸೇವೆಯನ್ನು ಮಾಡಿ ಅವರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಹ ಸಿಗಲಿ ಅಂತೇಳಿ ನಾನು ಸಹ ಬಯಸ್ತಾ, ಈ ಸಂಸ್ಥೆ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ. ಈ ಸಂಸ್ಥೆ ಆನಗಲ್ ಕುಮಾರಸ್ವಾಮಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರ ಮಟ್ಟದಲ್ಲಿ ನೋಂದಣಿ ಪಡೆದಿರುವ ಉನ್ನತ ದೇಹ ಉದ್ದೇಶವನ್ನು ಇಟ್ಟುಕೊಂಡು ಜನ್ಮ ತಾಳಿರುವ ಸಂಸ್ಥೆ. ಇದು ಸಮಾಜದ ಘಟನೆಗೆ ಪ್ರತಿ ಚಿಂತನೆ ಸತ್ಕಾರ್ಯಗಳನ್ನು ಕೈಗೊಳ್ಳಲು ಸ್ಥಾಪಿತವಾಗಿರುವಂತಹ ವೀರಶೈವ ಮಹಾಸಂಸ್ಥೆ. ವೀರಶೈವ ಲಿಂಗಾಯತ ಜಾಗೃತ ಬಗ್ಗೆ ತಮ್ಮ ತತ್ವ ಪ್ರಚಾರ ಕಾರ್ಯಗಳನ್ನು ಸಹ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಸಹ ಬೆಳೆಸಿಕೊಂಡು ಹೋಗಿರ್ತಕ್ಕಂಥ ಈ ಸಂಸ್ಥೆ ಹಿಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅವರಿಗೆ ಬೇಕಾದನ್ನ ಅಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಅಧ್ಯಕ್ಷ ಮಾಡ್ಕೊಂಡು ಕಾರ್ಯವನ್ನ ನಿರ್ವಹಿಸ್ತಾ ಅಂತ ಬರ್ತಿತ್ತು. ಈಗ 3-4 ವರ್ಷದ ಹಿಂದಿನಿಂದ ಈ ಸಂಸ್ಥೆಯನ್ನ ಬಿಗಿಗೊಳಿಸಬೇಕು, ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ನನ್ನ ರಾಷ್ಟ್ರ ಅಧ್ಯಕ್ಷರಾದಂತಹ ಶಾಮನೂರು ಶಿವಶಂಕರಪ್ಪನವರು ಮತ್ತು ಕಾರ್ಯದರ್ಶಿಗಳಾದಂತಹ ಈಶ್ವರ ಅವರು ಒಂದು ತೀರ್ಮಾನ ತಗೊಂಡು ಆ ಬೈಲವನ್ನು ತಿದ್ದುಪಡಿ ಮಾಡಿ ಪ್ರತಿ ತಾಲೂಕಿನಲ್ಲೂ ಸಹ ಎಲೆಕ್ಟೆಡ್ ಬಾಡಿ ಮಾಡಲೇಬೇಕು ಅಂತೇಳಿ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಸಹ ಎಲೆಕ್ಷನ್ ಮಾಡಲಿಕ್ಕೆ ಶುರು ಮಾಡಿದರು. ಆ ಶುರು ಮಾಡಿದಂಥ ಸಂದರ್ಭದಲ್ಲಿ ಬೇಕಾಗಿರುವಂತಹ ಮೆಂಬರ್ಶಿಪ್ಗಳು ಭಾರಿ ವಿರಳವಾಗಿತ್ತು. ಇಡೀ ರಾಜ್ಯದಲ್ಲಿ 3-4 ಜಿಲ್ಲೆಗಳಲ್ಲಿ ಮಾತ್ರ ಎಲೆಕ್ಷನ್ ಮಾಡುವಂತ ಅವಕಾಶ ಇತ್ತು. ಅದನ್ನು ತೀರ್ಮಾನ ತಗೊಂಡು ಏನ್ ಮಾಡಬೇಕು, ಎಲೆಕ್ಷನ್ ಮಾಡೋಕ್ಕಾಗಲಿಲ್ವಾ ಅಂತೇಳಿ, ಆಯ್ತು ತೊಂದರೆ ಇಲ್ಲ ಅಂತ ಒಂದು ಅಡಾಕ್ ಕಮಿಟಿಗಳು ಅಲ್ಲಲ್ಲಿ ಅಡಾಕ್ ಕಮಿಟಿಗಳು ಮಾಡಿ 6 ತಿಂಗಳಲ್ಲಿ ನೀವು ರೆಗ್ಯುಲರ್ ಎಲೆಕ್ಷನ್ ಮಾಡಲಿಕ್ಕೋಸ್ಕರ ಮೆಂಬರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಾನು ಸಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನನಗೆ ಇರ್ತಕ್ಕಂಥ ಮೆಂಬರ್ಶಿಪ್, ಜಿಲ್ಲಾ ಕಮಿಟಿ ಮೆಂಬರ್ಶಿಪ್ ಖಾಲಿ 300 ಜನ ಮೆಂಬರ್ ಇದ್ರು. ಅವತ್ತಿಲ್ಲಿ ಸಹ ಇಡೀ ಸ್ಟೇಟಲ್ಲಿ ಎಲ್ಲ ಎಲೆಕ್ಷನ್ ಆಗ್ತಾ ಬಂತು. ಅದಾದ್ಮೇಲೆ ನಮ್ಮ ಜಿಲ್ಲೆಗೆ ಬಂದಂತ ನಿಮ್ದು ಎಲಿಜಿಬಿಲಿಟಿ ಇಲ್ಲ, ನಿಮ್ದು ಎಲೆಕ್ಷನ್ ಮಾಡಕ್ ಬರೋದಿಲ್ರಿ, ನೀವು ಅಟ್ಯಾಕ್ ಮಾಡ್ಬೇಕಾಗತ್ತೆ ಅಂತ ನಾನು ಅವಾಗ ಯೋಚನೆ ಮಾಡಿ 300 ಇದ್ದಂತಹ ಮೆಂಬರ್ಗಳನ್ನ 1200ಕ್ಕೆ 3 ತಿಂಗಳಲ್ಲಿ ನಾನು ಮೆಂಬರ್ಶಿಪ್ ಮಾಡಿ 1200ಕ್ಕೆ ಮಾಡಿ ಎಲೆಕ್ಷನ್ಗೆ ಭಾಗವಹಿಸಕ್ಕೆ ಅವಕಾಶ ಸಿಗ್ಲಿಕ್ಕೆ ನಾನು ಹೆಚ್ಚಿನ ಶ್ರಮ ವಹಿಸಿದೆ. ಅದ್ರ ಜೊತೆಲಿ ಸಹ ನನ್ನ ತಾಲೂಕು ಘಟಕದ ಕೆಲವು ಸ್ನೇಹಿತರು ಸಹ ಭಾಗವಹಿಸಿ ನನಗೆ ಕೈ ಜೋಡಿಸಿದ್ರು. 1200 ಮೆಂಬರ್ ಮಾಡಿ ನಾನು ಎಲೆಕ್ಷನ್
ಉಚಿತ ಹೋಮ್ ನರ್ಸಿಂಗ್ ತರಬೇತಿ ಮತ್ತು ಉದ್ಯೋಗ ಒದಗಿಸುತ್ತೇವೆ. ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ. ವಯಸ್ಸು 18ರಿಂದ 35. ವಸತಿ ಮತ್ತು ಊಟದ ಸೌಲಭ್ಯವಿದೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸಂಸ್ಥೆಯಿಂದ ಬೆಂಗಳೂರಿನಲ್ಲಿ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೋಮ್ ನರ್ಸಿಂಗ್ ತರಬೇತಿ 100% ಉದ್ಯೋಗ ಖಾತರಿ. ತರಬೇತಿಯ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಸ್ಟೈಪೆಂಡಿಯರ್ ನೀಡಲಾಗುವುದು. ಕೆಲಸದ ವಿವರ: ಬೆಂಗಳೂರಿನಲ್ಲಿ ಪ್ರಮಾಣೀಕೃತ ಹೋಮ್ ನರ್ಸಿಂಗ್ ತರಬೇತಿ ಕಾರ್ಯಕ್ರಮ. ಜಾಬ್ ಓರಿಯೆಂಟೆಡ್ ಹೋಮ್ ನರ್ಸಿಂಗ್ ತರಬೇತಿ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ಹೋಮ್ ನರ್ಸಿಂಗ್ ಪ್ರವೇಶ ನಡೆಯುತ್ತಿದೆ. ಪ್ರತಿ ವರ್ಷ ಹೋಮ್ ನರ್ಸಿಂಗ್ ತರಬೇತಿ ಕೊನೆಯಲ್ಲಿ ಪ್ರಮಾಣ ಪತ್ರವನ್ನು ನೀಡಲಾಗುವುದು. 100% ಕೆಲಸದ ಗ್ಯಾರಂಟಿ. ಕೋರ್ಸ್ ಸಮಯದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಪ್ರಾಯೋಗಿಕ ತರಗತಿಗಳನ್ನು ನೀಡಲಾಗುವುದು. ಕನಿಷ್ಠ ಅರ್ಹತೆ ವಯಸ್ಸಿನ ಮಿತಿ 18ರಿಂದ 35 ವರ್ಷ. ಮಹಿಳಾ ಅಭ್ಯರ್ಥಿಗಳು ತರಗತಿಗಳನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97315688. ಕಂಟೆಸ್ಟ್ ಮಾಡಿದೆ. ಎಲೆಕ್ಷನ್ ಕಂಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ನನಗೆ ಭಾರಿ ಪ್ರತಿವಿರೋಧವಿತ್ತು. ನನ್ನ ವಿರುದ್ಧ ಒಬ್ಬರು ರಿಟೈರ್ಡ್ ತಹಸೀಲ್ದಾರರು ಭಾರಿ ವಿರೋಧವಿತ್ತು. ಆದರೂ ನನಗೆ ಮಹಾಸಭಾ ಬಗ್ಗೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ನಾನೊಬ್ಬ ಕಾಂಟ್ರಾಕ್ಟ್ರು ಮತ್ತು ಅಡಿಕೆ ವ್ಯವಹಾರಸ್ಥನಾಗಿದ್ದರಿಂದ ನನಗೆ ಮಹಾಸಭೆಯ ಹೆಚ್ಚಿನ ಅನುಭವ ಇರಲಿಲ್ಲ. ನನಗೆ ಮಹಾಸಭೆ ಬೇಡ, ನಾನು ಬೇರೆ ವ್ಯವಹಾರ ಮಾಡೋಣ ಅಂತ ನಮ್ಮ ಹಿರಿಯರಾದ CC ಬಸವರಾಜ್ ರಾಷ್ಟ್ರ ಉಪಾಧ್ಯಕ್ಷರು ಹೇಳಿದೆ ನಾನು. ಆದರೆ ಇಲ್ಲಪ್ಪ, ನೀನು ಬೇರೆಯವ್ರ ಕೈಲಿ ನಿರ್ವಹಿಸೋಕ್ಕಾಗಲ್ಲ, ನೀನಾದರೆ ಈ ಮಹಾಸಭೆಯನ್ನು ಮುಂದುವರಿಸ್ಬೋದು ಅನ್ನೋ ಒಂದು ಉದ್ದೇಶವನ್ನು ನನ್ನ ಮೇಲೆ ಭರವಸೆ ಇಟ್ಟು ನನ್ನನ್ನು ಚುನಾಯಿತಿಯಲ್ಲಿ ಮೂರು ಓಟಲ್ಲಿ ನಾನು ಎಲೆಕ್ಷನಲ್ಲಿ ಗೆದ್ದೆ. ಗೆದ್ದಾದ್ಮೇಲೆ ನಾನೊಂದು ತೀರ್ಮಾನ ತಗೊಂಡೆ, ಏನಾದರೂ ನನ್ನ ಸಮಾಜಕ್ಕೆ, ನನಗೊಂದು ಸಮಾಜ ನನಗೆ ಗುರುಸಿದೆ, ನನ್ನ ಸಮಾಜಕ್ಕೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಅಂತೇಳಿ ಅವತ್ತು ನನ್ನ ಮನಸ್ಸಿಗೆ ಬದಲಾವಣೆ ಮಾಡ್ಕೊಂಡು ಮನಸ್ಸಿಗೆ ತೀರ್ಮಾನ ತಗೊಂಡು ಒಂದು ಅತ್ಯುನ್ನತವಾದಂಥ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ವಿಜಯೋತ್ಸವವನ್ನು ಆಚರಿಸಿದೆ. ಅವತ್ತು ನಮ್ಮ ರಾಜ್ಯಾಧ್ಯಕ್ಷರುಗಳು ಬಂದಿದ್ದರು. ನಾನು ಸಹ ಚಂದ್ರಮೌಳೇಶ್ವರಿ ದೇವಸ್ಥಾನದಿಂದ ಒಂದು ದೊಡ್ಡದಾಗಿ ಒಂದು 8,000 ಜನದ ಒಂದು ಕಾರ್ಯಕ್ರಮವನ್ನು ಮಾಡಿ ಅವತ್ತು 100ರಿಂದ 150 ಜನ ಸ್ವಾಮಿಗಳನ್ನು ಕರೆಸಿ ಎಲ್ಲ ನಮ್ಮ ವೀರಶೈವ ಹಿರಿಯರುಗಳನ್ನು ಸಹ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವತ್ತೇ ನಾನು ಮಾಡಿ, ಅವತ್ತಿನಿಂದಲೂ ಸಹ ನಾನು ಸಕ್ರಿಯವಾಗಿ ಈ ಸಮಾಜದಲ್ಲಿ ಏನಾದರೂ ನನ್ನ ಸೇವೆ ನಾನು ಇರೋವರೆಗೂ ಮಾಡಬೇಕು ಅಂತೇಳಿ ಅವತ್ತಿನಿಂದಲೂ ಸಹ ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗಂತೂ ಮೂಡಿಗೆರೆಯಲ್ಲಿ ನನಗೆ ಸಿಗ್ತಿರೋಂಥ ಬೆಂಬಲ ನನಗೆ ಇನ್ನೂ ಸಂತೋಷ ಆಗ್ತಾ ಇದೆ. ನನ್ನ ಸಹಕಾರ ನಾನು ಹೇಳ್ತಾ, ಈಗಾಗಲೇ ಶ್ರೀಮತಿ ರಾಜಲಕ್ಷ್ಮಿ ಕಾಂತರಾಜ್ ಅವರು ನನಗೆ ಮೊನ್ನೆ ನಾನು ಅಧ್ಯಕ್ಷನಾಗಿದ್ದೀವಿ ನಾವು ಅಂತೇಳಿ ಈ ವಾಟ್ಸಪ್ಪಲ್ಲಿ ಇದೆಲ್ಲ ಮೆಸೇಜ್ ಕಳಿಸಿದಂಥ ಮೆಸೇಜ್ ನೋಡಿದೆ ನಾನು. ಇವು ಯಾರೂ ಸಹ ನೀವು ಏನು ಎಲೆಕ್ಟೆಡ್ ಬಾಡಿ ಮೆಂಬರ್ ಯಾರೂ ಇಲ್ಲ, ಇವೆಲ್ಲ ಅಡ್ಯಾಕ್ ಮೆಂಬರ್ ಆಗಿರೋದ್ರಿಂದ ನೀವು ಇದನ್ನ ಆ ಕಮಿಟಿಗೆ ಆ ಕಾರ್ಯಕ್ರಮಕ್ಕೆ ನನಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್, ನನಗೆ ಬರೋಕ್ಕಾಗಲ್ಲ ಅಂತೇಳಿ ನಾನು ನನ್ನ ಸ್ನೇಹಿತ ಪೂರ್ಣೇಶ್ ಅವ್ರಿಗೂ ಮೇಡಮ್ ಅವ್ರಿಗೂ ಹೇಳಿದೆ. ಆಗ ರಾಜಲಕ್ಷ್ಮಿ ಅವರು ನನಗೆ ಹೇಳಿದರು, ಇಲ್ಲ ಸರ್, ನಾನು ಸಂಘಟನೆ ಮಾಡಿದ್ದೀನಿ, ಇಲ್ಲಿ ಇರೋದೇ ವೀರಶೈವರು ಭಾರಿ ಕಡಿಮೆ, ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ 8, 10, 15 ಕಿಲೋಮೀಟರಿಂದ ಒಂದೊಂದು ಮನೆ ಇದೆ, ಅಲ್ಲೆಲ್ಲ ಹೋಗಿ ನಾನು ಸಂಘಟನೆ ಮಾಡಿ ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ದಯವಿಟ್ಟು ನೀವು ಸಹಕಾರ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದೆ. ಇಷ್ಟೊಂದು ಕಷ್ಟಪಟ್ಟು ಮಹಿಳೆಯರು ಕೆಲಸ ಮಾಡ್ತಿದ್ರಲ್ಲ, ನಾನು ಬೆಂಬಲ ಕೊಡೋದು ಕಷ್ಟ ಆಗುತ್ತೆ ಅಂತೇಳಿ ನಾನು ರಾಜ್ಯ ಸಮಿತಿಯವರಿಗೆ ಅವಾಗಲೇ ಫೋನ್ ತಗೊಂಡು ಇಲ್ಲ, ಇದನ್ನು ನೀವು ಅಪ್ರೂವ್ ಮಾಡಿ ಕೊಡಲೇಬೇಕು, ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಸಂಘಟನೆಗೆ ಅವರು ಶಕ್ತಿ ಕೊಡೋದಿಲ್ಲ, ಆಮೇಲೆ ಅವ್ರಿಗೆ ನಿರುತ್ಸಾಹ ಆಗುತ್ತೆ, ಇದನ್ನು ಏನಾರು ಮಾಡಬೇಕು ಅಂತ ನಾನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಕೂತಲ್ಲೇ ಅಲ್ಲಿಂದಲೇ ನಾನು ನನ್ನ ಲೆಟರ್ನಲ್ಲಿ ಇವ್ರದ್ದು ಎಲ್ಲ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರನ್ನು ಸಹ ತಗೊಂಡು ಅಲ್ಲೇ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಿ, ಅಧ್ಯಕ್ಷರು ಯಾರು, ಕಾರ್ಯದರ್ಶಿಗಳು ಯಾರು, ಖಜಾಂಚಿ ಯಾರು, ಸಹ ಕಾರ್ಯದರ್ಶಿಗಳು ಯಾರು ಎಲ್ಲವರನ್ನು ಸಹ ಅಲ್ಲೇ ಮಾಡಿ ನಾನು ಲೆಟರ್ನಲ್ಲಿ ವಾಟ್ಸಪ್ ಮಾಡಿದೆ ಬೆಂಗಳೂರಿಗೆ.
ವಾಟ್ಸಪ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಅಲ್ಲಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ರೇಣುಕ ಪ್ರಸನ್ನ ಅವರು, ನಮ್ಮ ಜಿಲ್ಲೆಯವರಾದಂಥ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷ, ನಾನು ಅದನ್ನು ಮಾಡಿಕೊಡ್ತೀನಿ, ನೀವು ಧೈರ್ಯವಾಗಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದರು. ಆಗ ನಾನು ಕೂತಲ್ಲಿ ಅದನ್ನು ಅಪ್ರೂವಲ್ ತಗೊಂಡೆ. ಅದು ಅಪ್ರೂವಲ್ ತಗೊಳ್ಳಿಕ್ಕೆ ನಮಗೆ ರಾಷ್ಟ್ರಾಧ್ಯಕ್ಷರು ಸಹಿ ಬೇಕು. ರಾಷ್ಟ್ರಾಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಬೆಂಗಳೂರಿನಲ್ಲಿಲ್ಲ, ದಾವಣಗೆರೆಯಲ್ಲಿದ್ದಾರೆ. ಆ ದಾವಣಗೆರೆಗೆ ಹೋಗಿ ಸಹಿ ಮಾಡಿಸ್ಕೊಂಡ್ಬರ್ಬೇಕು. ಏನು ಮಾಡೋದು ಒಂದು ಎಲ್ಲ ಕಾರ್ಯದರ್ಶಿಗಳೇ, ನೀವು ಏನಾರು ಮಾಡಲೇಬೇಕು, ಯಾಕೆಂದರೆ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಅವ್ರನ್ನೆಲ್ಲ ಆಯ್ಕೆ ಮಾಡಬೇಕಾಗುತ್ತೆ, ಅವ್ರು ಘೋಷಣೆ ಮಾಡಬೇಕಾಗುತ್ತೆ, ಏನಿಲ್ಲದೆ ಘೋಷಣೆ ಮಾಡಿರೋದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವರು ಪತ್ರವನ್ನು ದಾವಣಗೆರೆಗೆ ತೆಗೆದುಕೊಂಡು ಶಾಮನೂರು ಶಿವಶಂಕರಪ್ಪರಿಂದ ಅನುಮೋದನೆ ತಗೊಂಬಂದರು. ಇದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಾಜಲಕ್ಷ್ಮಿ ಕಾಂತರಾಜ್ ಅವರು ಇರ್ತಕ್ಕಂಥ ಶ್ರದ್ಧೆ, ಈ ಸಂಸ್ಥೆ ಇರ್ತಕ್ಕಂಥ ಭಕ್ತಿ, ಅವ್ರು ಮಾಡ್ತಕ್ಕಂಥ ಸೇವೆ ಮತ್ತು ತಾಯಿ ಚೌಡೇಶ್ವರಿಯ ಕೃಪಾಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಮೂರೇ ದಿವಸದಲ್ಲಿ ಅವ್ರದ್ದು ಎಲ್ಲ ಪ್ರೊಸೀಜರ್ ಆಯಿತು. ಅವರೆಲ್ಲ ಏನು ಅನುಮೋದನೆ ಸಹ ಬೆಳಿಗ್ಗೆ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರು. ಅಲ್ಲಿಂದ ಅದನ್ನು ನಾನೀಗ ಅನುಮೋದನೆ ಅವರಿಗೆ ಈಗ ಅಧಿಕೃತವಾಗಿ ಅವ್ರನ್ನ ಘೋಷಣೆ ಮಾಡಬೇಕಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ವೀರಶೈವ ಲಿಂಗಾಯತರಲ್ಲಿ ಹುಟ್ಟಿರೋದೇ ನಮ್ಮದು ಪುಣ್ಯ. ನಾವು ಹುಟ್ಟಿರತಕ್ಕಂಥ ದಿನಗಳಲ್ಲಿ ನಾವು ಮಾಡತಕ್ಕಂಥ ಸೇವೆ ಇದೆಯಲ್ಲ, ಪೂಜೆ ಪುನಸ್ಕಾರಗಳಾಗಲಿ, ಗುರುಗಳ ಸೇವೆ ಆಗಲಿ, ಇವೆಲ್ಲ ನಾವು ಮಾಡ್ತೀವಲ್ಲ, ಇದು ನಮ್ಮ ಪುಣ್ಯ ಯಾವ್ದಾದ್ರು ರೂಪಾಂತರದಲ್ಲಿ ನಮ್ಮನ್ನು ಸಹಾಯ ಮಾಡುತ್ತೆ, ನಮಗೆ ಶ್ರೇಷ್ಠ ಕೊಡುತ್ತೆ ಅನ್ನೋದಕ್ಕೆ ನನ್ನ ಅನುಭವದ ಪ್ರಕಾರ ರಾಜಲಕ್ಷ್ಮಿ ಅವರೇ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಅವರ ನಿಷ್ಠೆ ಎಷ್ಟಿದೆ ಅಂತಂದ್ರೆ, ಇಲ್ಲಿಂದ ನಾನು ಕಡೂರಿಗೆ ಬಂದಿದ್ದಾರೆ, ಕಡೂರಿಗೆ ಬಂದು ಕೂತ್ಕೊಂಡು ಸರ್ ಇದು ಮಾಡಲೇಬೇಕು ಅಂತ ಕೂತ್ಕೊಂಡು, ನಾನು ಇಲ್ಲ ಮೇಡಮ್ ಈಗ ಹೆಂಗೆ ಆಗುತ್ತೆ, ನೀವು ಏನು ಇಲ್ಲದೆ ನಾವು ಮಾಡಕ್ ಬರಲ್ಲ, ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ, ನಾನು ಮಾಡಿದ ತಪ್ಪಾಗುತ್ತೆ, ನಾನು ಮಾಡಿದ್ರೆ ಆಮೇಲೆ ಬೇರೆ ಜಿಲ್ಲೆಯವರೆಲ್ಲ ಕೇಳ್ತಾರೆ, ನಮ್ಮ ರಾಜ್ಯ ಸಮಿತಿಯವ್ರು ಕೇಳ್ತಾರೆ, ಹೆಂಗೆ ಮಾಡಿದ್ರಿ ನೀವು ಅಪ್ರೂವಲ್ ಇಲ್ಲದೆ ಅಂತ, ನನಗೆ ಮಾಡೋಕ್ಕಾಗಲ್ಲ ಅಂತಂದು. ಆದರೂ ಅವರ ಅದೇ ನನ್ನ ತಾಯಿಯ ಆಶೀರ್ವಾದದಿಂದ ಎಲ್ಲವೂ ಸಹ ಸುಗಮವಾಗಿ ನಡೆದು ಇವತ್ತು ಅವರ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ನನಗೂ ಸಹ ತುಂಬ ಸಂತೋಷ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹ ನಿಮ್ಮ ಸೇವಾ ಮನೋಭಾವ, ನಾನು ಮಾಡ್ತಕ್ಕಂಥ ಯಾವ್ದಾದ್ರು ಕಾರ್ಯಕ್ರಮಗಳಿದ್ರೆ ತಮ್ಗೆ ಆಹ್ವಾನ ಕೊಟ್ಟರೆ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಸಹ ಸಹಕರಿಸ್ತೀರಿ ಅಂತೇಳಿ ನಾನು ಭಾವಿಸ್ತಾ, ನಿಮ್ಮ ಸಹಕಾರ ಸದಾ ನನಗಿರಲಿ, ನಮ್ಮ ಸಹಕಾರ ನಿಮಗಿರುತ್ತೆ. ಯಾವ ಸಂದರ್ಭದಲ್ಲಿ ನೀವು ಕರೆದರೂ ಸಹ ನಿಮ್ಮ ಮುಂದಿನಗಳು ನಾನು ಮೂಡಿಗೆರೆಯಲ್ಲಿ ನಾನು ಖಂಡಿತ ನಾನು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ. ಎಲ್ಲ ತಾಯಿಯಂದಿರಿಗೂ ಸಹ ಆ ಚೌಡೇಶ್ವರಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಉದ್ಘಾಟನಾ ನುಡಿಯನ್ನ ನುಡಿಯಲ್ಲಿ ಮಾತಾಡಿದಂತಹ HM ಲೋಕೇಶ್ ಅವರಿಗೆ ಜಿಲ್ಲಾ ಅಧ್ಯಕ್ಷರು, ಮೂಡಿಗೆರೆಯಲ್ಲಿ ಸೇರಿರುವಂತಹ ಕುಲ ಬಾಂಧವರನ್ನ ಅವರು ತುಂಬಾ ಉತ್ಸಾಹಿಗಳಾಗಿ ಹೊಗಳಿದ್ದಾರೆ. ಅವರೆಲ್ಲರ ಒಳ್ಳೆಯ ಕಾರ್ಯಗಳಿಗೆ ಮೂಡಿಗೆರೆಯಿಂದ ನಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ರಾಜಲಕ್ಷ್ಮಿ ಅವರ ಶ್ರಮದ ಬಗ್ಗೆ ಹೇಳಿದ್ರು, ಅದು ಕೂಡ ನಮಗೂ ಗೊತ್ತಿದೆ. 3 ದಿನದಲ್ಲಿ ಮೂಡಿಗೆರೆಯಲ್ಲಿ ಮಹಿಳಾ ಘಟಕವನ್ನ ಸಂಸ್ಥಾಪನೆ ಮಾಡಬೇಕು ಅಂದ್ರೆ ಸಣ್ಣ ಕೆಲಸ ಏನಲ್ಲ. ಅದಕ್ಕಾಗಿ ಅವರು ಅವಿರತವಾಗಿ ಓಡಾಡಿದ್ದಾರೆ. ಅವ್ರಿಗೂ ಕೂಡ ಅವರನ್ನ ಗುರುತಿಸಿರುವಂತಹ ಲೋಕೇಶ್ ಅವ್ರಿಗೂ ಮತ್ತು ರಾಜಲಕ್ಷ್ಮಿ ಅವ್ರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಮುಂದಿನ ಕಾರ್ಯಕ್ರಮ ಮಹಿಳಾ ಕಮಿಟಿ ಘೋಷಣೆ ಶ್ರೀಮತಿ ಲೀಲಾ ಮಹೇಶ್ ಕಾರ್ಯದರ್ಶಿ ಅವರಿಂದ. ಅಲ್ಲದೆ ಇವಾಗೆಲ್ಲ ಮಹಿಳಾ ಕಮಿಟಿ ಅನೌನ್ಸ್ಮೆಂಟ್ ಇದೆ. ಮಹಿಳಾ ಕಮಿಟಿ ಘೋಷಣೆ ಶ್ರೀಮತಿ ಲೀಲಾ ಮಹೇಶ್ ಕಾರ್ಯದರ್ಶಿ ಅವರಿಂದ ಘೋಷಣೆ. ಚಿಕಿತ್ಸೆ ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್.
ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ.